ಸ್ನೇಹಿತರೆ ನಮಸ್ಕಾರ. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ ಸರ್ಕಾರ ಉರುಳುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಮಾತನಾಡುತ್ತಿದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯ ನಾಯಕರು ಈ ಬಗ್ಗೆ ಭಾರಿ ಕನಸನ್ನು ಕಾಣ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದ CM ಆಗಿರುವಂತಹ ಈಗಾಗಲೇ ಅಲ್ಲಿನ ಒಂದು ರೀತಿಯಲ್ಲಿ ಸರ್ಕಾರವನ್ನು ಬೀಳಿಸಿ ಮಹಾ ಸರ್ಕಾರ ಏನಿತ್ತು, ಮಹಾ ಅಗಾಧಿ ಸರ್ಕಾರ, ಇದನ್ನು ಬೀಳಿಸಿ ಅಲ್ಲಿ ಈಗಾಗಲೇ CM ಆಗಿರುವಂತಹ ಶಿಂದೆ ಒಂದು ಬಾಂಬನ್ನು ಸಿಡಿಸಿದರು. ಏಕನಾಥ ಶಿಂದೆ ಒಂದು ಬಾಂಬನ್ನು ಸಿಡಿಸಿದರು. ಅದೇನು ಅಂತ ಹೇಳಿದ್ರೆ, ರಾಜ್ಯದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾದಂಥ ನಾಥ ಆಪರೇಷನ್ ನಡೆಯಲಿದೆ, ಅದು ಮಹಾರಾಷ್ಟ್ರದ ರೀತಿಯಲ್ಲೇ ಇರಲಿದೆ, ಇದಕ್ಕಾಗಿ ನಾನು ಮತ್ತೆ ಕರ್ನಾಟಕಕ್ಕೆ ಬರ್ತೀನಿ ಎನ್ನುವಂತಹ ದೊಡ್ಡ ಭಾಷಣವನ್ನೇ ಮೊನ್ನೆ ಮಾಡಿದರು. ಆದರೆ ಇದರ ಇಂಪ್ಯಾಕ್ಟು ರಾಜ್ಯ ಸರ್ಕಾರದ ಮೇಲೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನ ನಾಯಕರು ಆರಾಮಾಗಿ ಇದ್ದಾರೆ. ಅಷ್ಟು ಮಾತ್ರವಲ್ಲ, ನೀವು ಕಾಂಗ್ರೆಸ್ನ ನಾಯಕರನ್ನು ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಮೊದಲು ನಿಮ್ಮ ನಾಯಕರನ್ನು ಕಾಪಾಡಿಕೊಳ್ಳಿ, ನಿಮ್ಮ ಪಕ್ಷದಲ್ಲಿ ಇರುವಂಥ ಭಿನ್ನಮತವನ್ನು ಸರಿಯಾಗಿ ಸರಿ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಈಗ ಖಡಕ್ಕಾಗಿ ರಿಯಾಕ್ಟನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ರಾಜ್ಯ BJPಯ ಮುಕ್ಕಾಲು ಪಾಲು ನಾಯಕರು BY ವಿಜಯೇಂದ್ರ ವಿರುದ್ಧ ಈಗಾಗಲೇ ಸೆಡೆದು ಬಿಟ್ಟಿದ್ದಾರೆ. ಇವರೆಲ್ಲರೂ ಕೂಡ ವಿಜಯೇಂದ್ರ ತಲೆದಂಡಕ್ಕೆ ವ್ಯೂಹವನ್ನು ರಚನೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮೊದಲು ನಿಮ್ಮ ಮನೆಯ ದೋಸೆಯ ತೂತುಗಳನ್ನು ಮುಚ್ಚಿಕೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಪ್ರತಿ ಸವಾಲನ್ನು ಹಾಕ್ತಿದ್ದಾರೆ. ಜೊತೆಗೆ BJPಯಲ್ಲಿ ಇರುವಂತಹ ಒಂದೊಂದೇ ಹುಳುಕುಗಳನ್ನು ಹೆರಕಿ ಈಗ ಹೊರಗಡೆ ಹಾಕ್ತಿದ್ದಾರೆ. ಪರಿಣಾಮ, ಈ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ವಿಜೇಂದ್ರ ಮತ್ತು ಯಡಿಯೂರಪ್ಪಗೆ ದೊಡ್ಡ ಶಾಕ್ ಎದುರಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಹಾಗಾದರೆ ರಾಜ್ಯ BJPಯಲ್ಲಿ ನಡೀತಿರುವಂತಹ ಪ್ರಮುಖವಾದಂಥ ಬೆಳವಣಿಗೆ ಏನು? ಈ ಬಗ್ಗೆ ಕಾಂಗ್ರೆಸ್ ಎಚ್ಚರಿಕೆ ಕೊಟ್ಟಿದ್ದು ಯಾಕೆ ಮತ್ತು ಹೇಗೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಜಕೀಯ ಯಾವತ್ತೂ ಕೂಡ ನಿಂತ ನೀರಾಗಿರೋದಿಲ್ಲ. ಇಲ್ಲಿ ಇವತ್ತು ದೋಸ್ತಿಗಳಾಗಿದ್ದವರು ನಾಳೆ ದುಶ್ಮನ್ಗಳಾಗಿರ್ತಾರೆ, ಇವತ್ತು ದುಶ್ಮನಾದವರು ನಾಳೆ ದೋಸ್ತಿಗಳಾಗ್ತಾರೆ. ಒಂದು ರೀತಿಯಲ್ಲಿ ರಾಜಕೀಯ ನಿತ್ಯವೂ ಕೂಡ ಹರಿಯುವಂಥ ನೀರು. ಈಗಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಬೇಕು ಅಂತ ಹೇಳ್ಬಿಟ್ಟು BJP ನಾಯಕರು ವ್ಯೂಹವನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ಅದಕ್ಕಾಗಿ ಒಂದಷ್ಟು ತಯಾರಿಗಳನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥ ಮುನ್ಸೂಚನೆಯನ್ನು ಏಕನಾಥ ಶಿಂದೆ ಮಹಾರಾಷ್ಟ್ರದ CM ಕೊಟ್ಟಿದ್ದರೆ, ಈಗ ಇದೇ ತಿರುಗುಬಾಣವಾಗಿ BJPಗೆ ಹೊಕ್ಕುವಂಥ ಎಲ್ಲ ಸಾಧ್ಯತೆ ಕೂಡ ದಟ್ಟವಾಗಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಹೌದು, ರಾಜ್ಯ BJPಯ ಮುಕ್ಕಾಲು ಪಾಲು ನಾಯಕರು BJPಯ ಈಗಿನ ಅಧ್ಯಕ್ಷ BY ವಿಜಯೇಂದ್ರ ಅವರ ತಲೆದಂಡಕ್ಕಾಗಿ ವ್ಯೂಹವನ್ನು ರಚನೆ ಮಾಡಿದ್ದಾರೆ. ಈ ವಿಜಯೇಂದ್ರ ವಿರುದ್ಧ ಈಗಾಗಲೇ ಒಂದಷ್ಟು ಕತ್ತಿ ಮಸೀತಾ ಇದ್ದಾರೆ ಒಂದಷ್ಟು ನಾಯಕರು. ಚುನಾವಣೆಯಲ್ಲಿನ ಹಿನ್ನಡೆಯನ್ನು ತಂದೆ ಮಕ್ಕಳ ತಲೆಗೆ ಕಟ್ಟಿ ಅವರನ್ನು ಮೂಲೆಗೆ ತಳ್ಳುವಂಥ ಕಸರತ್ತು ಭಾರಿ ಭರದಿಂದ ನಡೀತಿದೆ ಎನ್ನುವಂತಹ ಒಂದು ಸ್ಫೋಟಕ ವಿಚಾರವನ್ನು ಸ್ವತಃ CM ಸಿದ್ದರಾಮಯ್ಯ ಅವರೇ ಬಯಲು ಮಾಡಿದ್ದಾರೆ. ಇದಕ್ಕೆ RSSನ ಒಂದು ಬಣದ ಆಶೀರ್ವಾದ ಕೂಡ ಇದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಸಿದ್ದರಾಮಯ್ಯನವರು ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇಲ್ಲಿ ಹೇಳಿದರು ಅಂತ ಹೇಳಿದರೆ ಸುಮ್ಮನೆ ಹೇಳಿರ್ತಾರೆ, ಅಥವಾ ರಾಜಕೀಯ ಉದ್ದೇಶಕ್ಕೋಸ್ಕರ ಏನೋ ಹೇಳಿರ್ತಾರೆ, ಅಥವಾ ಈ ಇಡೀ ಪ್ರಕರಣದ ಡೈವರ್ಷನ್ಗೆ ಏನಾದರೂ ಹೇಳಿರ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಭಾವಿಸಿರ್ಬೋದು. ಖಂಡಿತ ಇಲ್ಲ. ಸಿದ್ದರಾಮಯ್ಯನವರ ಬಳಿ ಈಗ ಇಂಟೆಲಿಜೆನ್ಸ್ ಟೀಮ್ ಇದೆ. ಸಿದ್ದರಾಮಯ್ಯನವರಿಗೆ RSS ಮತ್ತು BJPಯಲ್ಲಿ ತುಂಬ ಉತ್ತಮವಾದಂಥ ನಂಟಿದೆ. JDSನ ಹಲವು ನಾಯಕರು ಸಿದ್ದರಾಮಯ್ಯನವರ ಜೊತೆಗೆ ಇವತ್ತಿಗೂ ಕೂಡ ಅಷ್ಟೇ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಎರಡೂ ಪಕ್ಷಗಳಲ್ಲೂ ಕೂಡ BJP ಮತ್ತು JDSನಲ್ಲಿ ಏನು ನಡೀತಿದೆ, ಏನು ಆಗುತ್ತೆ, ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿ ಇರುತ್ತೆ. ಇದೇ ಕಾರಣಕ್ಕೋಸ್ಕರ ಈಗ ಸಿದ್ದರಾಮಯ್ಯನವರು ಇಂಥದ್ದೊಂದು ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟು ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ. BJP ನಾಯಕರೇ, ನಮ್ಮ ಸರ್ಕಾರದ ಚಿಂತೆ ಮಾಡೋದನ್ನು ಬಿಟ್ಟು ಬಿಡಿ. ಅದು ಸುಭದ್ರವಾಗಿ 5 ವರ್ಷ ಪೂರ್ಣಗೊಳಿಸಲಿದೆ. ನಿಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡಿ. ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತ ಅತೃಪ್ತ ನಾಯಕರೆಲ್ಲರೂ ತಮಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಹಪಾಪಿಸ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಹೊರಬಿದ್ದ ಕೂಡಲೇ ಈ ಸೇಡಿನ ಜ್ವಾಲೆ ದಗದಗಿಸದೇ ಇದ್ದರೆ ಆಶ್ಚರ್ಯವೇ ಇಲ್ಲ. ಬರೆದಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ತಮ್ಮದೇ ಶೈಲಿಯಲ್ಲಿ ಈಗಾಗಲೇ ಒಂದು ದೊಡ್ಡ ಬಾಂಬನ್ನೇ ಸಿಡಿಸಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ನಿಂದ ವಂಚಿತರಾಗಿದ್ದಂಥ ನಾಯಕರು ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಲ್ಲ. ಈ ಚುನಾವಣೆಯಲ್ಲಿ BS ಯಡಿಯೂರಪ್ಪ ಮತ್ತು ಮಕ್ಕಳು ಪಕ್ಷವನ್ನು ಗೆಲುವಿನ ಹಾದಿಯಲ್ಲಿ ಮುನ್ನಡೆಸದೇ ಇದ್ದರೂ ಕೂಡ ತಾವೆಲ್ಲ ಶಾಶ್ವತವಾಗಿ ಮೂಲೆ ಸೇರೋದು ಖಚಿತ ಅನ್ನುವಂಥ ಆತಂಕದಲ್ಲಿ ಇದ್ದಾರೆ. ಇದರಿಂದ ಲೋಕಸಭೆ ಚುನಾವಣೆಯ ನಂತರ ರಾಜ್ಯ BJPಯಲ್ಲಿ ಭಿನ್ನಾಮತದ ಮಹಾಸ್ಫೋಟವೇ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣಾ ಫಲಿತಾಂಶದ ನಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಲಿದೆ ಎನ್ನುವಂಥ ಭವಿಷ್ಯವನ್ನು ನುಡಿದಿರುವಂಥ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ ಶಿಂದೆ ಅವರು ಮೊದಲು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಈ ಪಕ್ಷದ್ರೋಹಿ ಶಿಂದೆ ಅವರ ಪಕ್ಷ ಈ ಚುನಾವಣೆಯಲ್ಲಿ ಧೂಳಿಪಟ ಆಗುತ್ತೆ. ಮಾತ್ರವಲ್ಲ, ಮಹಾರಾಷ್ಟ್ರದ ರಾಜಕೀಯದಲ್ಲಿ ಅವರು ಮೂಲೆ ಸೇರುವುದು ಖಚಿತ. ಈ ಹತಾಶೆಯಿಂದ ಏನೋ ಬಡಬಡಾಯಿಸಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ
ಅವರ ಮಾತನ್ನು ಗಂಭೀರವಾಗಿ ಸ್ವೀಕರಿಸಬೇಕಾಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಪ್ರಸ್ತಾಪಪಡಿಸ್ತಾರೆ. ಜೊತೆಗೆ ಚುನಾವಣೆಯಲ್ಲಿ ರಿಸಲ್ಟ್ ಏನಾದರೂ ಉಲ್ಟಾ ಪಲ್ಟಾ ಆಯಿತು ಅಂತ ಹೇಳಿದ್ರೆ ಅದು ವಿಜೇಂದ್ರ ಮೇಲೆ ಭಾರಿ ದೊಡ್ಡ ಇಂಪ್ಯಾಕ್ಟನ್ನು ಬೀಳುತ್ತೆ ಅನ್ನೋದರಲ್ಲಿ ಏನೂ ಕೂಡ ಅನುಮಾನ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಬಾರಿ ವಿಜೇಂದ್ರ ಅವರನ್ನು ಒಂದು ರೀತಿಯಲ್ಲಿ BJP ರಾಜ್ಯಾಧ್ಯಕ್ಷ ಮಾಡಿರುವಂಥದ್ದು, ಮತ್ತೊಂದು ಕಡೆ ಅಶೋಕ್ ಅವರನ್ನು ವಿಪಕ್ಷ ನಾಯಕನಾಗಿ ಮಾಡಿರುವಂಥದ್ದು. ಈ ಎರಡು ಆಯ್ಕೆಯ ಹಿಂದೆ ಭಾರಿ ಲೆಕ್ಕಾಚಾರ ಇದೆ. ಕಳೆದ ಬಾರಿ ಇದ್ದಂತಹ ಪರಿಸ್ಥಿತಿ ಈಗಿಲ್ಲ. ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನಿರಂತರವಾದಂಥ ಪ್ರಚಾರ ಮತ್ತು ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಬೇಕು. ಬಟ್ ಅದನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಇದು ಭಾರಿ ಕೆಟ್ಟ ರೀತಿಯಲ್ಲಿ BJPಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅನ್ನೋದನ್ನು ಇಲ್ಲಿ ಸಿದ್ದರಾಮಯ್ಯ ಬಿಡಿಸಿ ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸುವ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆ. ಕಾಂಗ್ರೆಸ್ನಲ್ಲಿ ಈ ಚುನಾವಣೆ ಮುಗಿದ ಬಳಿಕ ಎಲ್ಲವೂ ಕೂಡ ಡಿವೈಡ್ ಆಗುತ್ತೆ, ಜೊತೆಗೆ ಸರ್ಕಾರವೂ ಕೂಡ ಉರುಳಿ ಬೀಳುತ್ತೆ ಅನ್ನುವಂಥ ಸ್ಫೋಟಕ ಸಂಗತಿಯನ್ನು 2-3 ದಿನಗಳ ಹಿಂದೆ ಹೇಳಿದರು. ಇದಕ್ಕೆ ಪೂರಕ ಎನ್ನುವಂತೆ ಹಾಗೇನೂ ಆಗೋದೇ ಇಲ್ಲ ಅನ್ನುವಂತಹ ಮುನ್ಸೂಚನೆಯನ್ನು ಈ ಮೂಲಕ ಕೊಡ್ತಾ ಇದ್ದಾರೆ. ಅಂದರೆ ಸಾಧ್ಯ ಇಲ್ಲ ಅಂತೇಳಿ ಸುಮಾರು ಒಂದು 28-30 ಜನ ಶಾಸಕರನ್ನು ಆಪರೇಷನ್ ಮಾಡಬೇಕ್ರಿ, ಅದು ಸಾಧ್ಯನಾ? ಅದು ಆಗಬೇಕು ಅಂತ ಹೇಳಿದ್ರೆ ಮಹಾರಾಷ್ಟ್ರದ ರೀತಿಯಲ್ಲಿ ಇಲ್ಲೂ ಕೂಡ ಆಗಬೇಕು. ಬಟ್ ಆ ರೀತಿ ಆಗುವಂತಹ ಯಾವ ಚಾನ್ಸಸ್ ಕೂಡ ಕಾಣಿಸ್ತಿಲ್ಲ. ಇಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾವ ಫ್ಯಾಮಿಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಥವಾ ನಾಯಕರ ವಿರುದ್ಧ ಅಸಮಾಧಾನವನ್ನು ಇಟ್ಕೊಂಡಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳಿದರೂ ಕೂಡ ಅವರೇನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಎಲೆಕ್ಷನ್ ಬಿಫೋರ್ ಇತ್ತು, ಬಟ್ ಈಗೇನು ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸಂಘಟನಾತ್ಮಕವಾಗಿ ಎಲ್ಲರೂ ಕೂಡ ಒಟ್ಟಿಗೆ ಈ ಚುನಾವಣೆಯನ್ನು ಎದುರಿಸಿದ್ವಿ ಅಂತೇಳಿ. ಇನ್ನು ಭಿನ್ನಮತದ ಮಾತಿಗೆ ಬಂದರೆ ದಾವಣಗೆರೆ ವಿನಯ್ ಕುಮಾರ್ ಬಿಟ್ಟರೆ ಬೇರೆ ಯಾರು ಕೂಡ ಭಿನ್ನಮತದಿಂದ ಸ್ಪರ್ಧೆ ಮಾಡಿದಂಥ ಕ್ಯಾಂಡಿಡೇಟ್ ಕಾಂಗ್ರೆಸ್ನಲ್ಲಿ ಇಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಆಸ್ತಿಯನ್ನು ತಲೆ ಕೆಡಿಸ್ಕೊಳ್ಳೋಂಥ ವಿಚಾರ ಇಲ್ಲ. ಬಟ್ BJPಗೆ ಹಾಗಿಲ್ಲ. ಹಲವು ಕಡೆ ಭಿನ್ನಮತ ಈಗಾಗಲೇ ಸ್ಫೋಟಗೊಂಡಿದೆ. ಅನಂತಕುಮಾರ್ ಹೆಗ್ಡೆ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಜೊತೆಗೆ ಮಾಧುಸ್ವಾಮಿ ಇರ್ಬೋದು, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ಪ್ರತಾಪ್ ಸಿಂಹ, ಸಾಕಷ್ಟು ಜನ ಟಿಕೆಟ್ ವಂಚಿತರು ಈ ಬಾರಿ ಒಂದು ರೀತಿಯಲ್ಲಿ ಕತ್ತಿಯನ್ನು ಮಸೀತಾ ಇದ್ದಾರೆ. ಯಾವ ನಾಯಕನಿಗೆ ಎಲ್ಲಿ ಯಾವಾಗ ಕತ್ತಿಯನ್ನು ಕೊರಳಿಗೆ ಇಡ್ತಾರೋ ಅಥವಾ ಬೇರೆ ಜಾಗಕ್ಕೆ ಇಡ್ತಾರೋ ಗೊತ್ತಿಲ್ಲ. ಬಟ್ ಇಟ್ಟಂಥ ಕತ್ತಿ ಮಾತ್ರ ಅವತ್ತು ಕೆಲಸ ಮಾಡುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದು ಒಂದು ರೀತಿಯಲ್ಲಿ ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟು ಈ ರೀತಿ ಮಾಡುವಂಥದ್ದಲ್ಲ. ಎಲ್ಲಿ ಕೊಯ್ಯಬೇಕು, ಹೇಗೆ ಕೊಯ್ಯಬೇಕು, ಎಷ್ಟು ಸೂಕ್ಷ್ಮವಾಗಿ ಕೊಯ್ಯಬೇಕು, ಅದೇ ರೀತಿಯಲ್ಲಿ ಕೊಯ್ತಾರೆ ಅನ್ನೋದು ನೀಟಾಗಿ ಗೊತ್ತಾಗ್ತಿದೆ. ಹಾಗಂದ ಮಾತ್ರಕ್ಕೆ BJPಯಲ್ಲಿ ಎಲ್ಲದೂ ಕೂಡ ಸರಿ ಇಲ್ಲ ಅಂತಲ್ಲ. BJPಯಲ್ಲಿ ಎಲ್ಲದೂ ಕೂಡ ಸರಿ ಇದ್ದರೂ ಕೂಡ ಅದನ್ನು ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ BJP ಹೈಕಮಾಂಡ್ ನಾಯಕರಿಗಿದೆ ಮತ್ತು ಅದನ್ನು ಹ್ಯಾಂಡಲ್ ಮಾಡ್ತಾರೆ ಕೂಡ. ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಎದುರಾಗುವಂಥ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗ್ತದೆ. ಈಗ ನೋಡಿ, ವಿಜೇಂದ್ರ ಅವರ ತಲೆದಂಡ ಆಯಿತು ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಕೂಡ ಇಲ್ಲಿ ನೆಗೆಟಿವ್ ಆಗ್ತಾರೆ. ಹೀಗಾಗಿ ಅದು ಕೂಡ ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಲೋಕಸಭೆ ಚುನಾವಣೆಗೆ ಮುಗಿದು ಬಿಡೋದಲ್ಲ ಅಲ್ವಾ, ರಾಜಕೀಯ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಬೆಂಗಳೂರು BBMP ಚುನಾವಣೆ ಇದೆ, ಹೀಗೆ ಸಾಕಷ್ಟು ಚುನಾವಣೆಗಳು ಇದ್ದಾವೆ. ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಇವೆಲ್ಲವನ್ನು ಕೂಡ ನಿಭಾಯಿಸಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಇವೆಲ್ಲವನ್ನು ಕೂಡ ನಿಭಾಯಿಸೋದಕ್ಕೂ ಕೂಡ ಒಂದು ವಿಶೇಷವಾದಂಥ ಸಾಮರ್ಥ್ಯ ಬೇಕು. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನೋದು ಕೂಡ ಸತ್ಯ. ಆದರೂ ಕೂಡ ವಿಜೇಂದ್ರ ವಿರುದ್ಧ ಮತ್ತು ವಿಜೇಂದ್ರ ಅವರ ಇಡೀ ನಿಲುವಿನ ಬಗ್ಗೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿರ್ಬೋದು ಸಾಕಷ್ಟು ಭಿನ್ನಮತಗಳು, ಆಕ್ರೋಶಗಳು ಇರೋದಂತೂ ವಾಸ್ತವ. ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ, ಸಿದ್ದರಾಮಯ್ಯ ಹೇಳಿದ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಥವಾ ಬೇರೆ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.